ನೀವು ಹಸುನ ಸಾಕೊಂಡು ಇಲ್ಲಿವರೆಗೂ 87 ವರ್ಷವರೆಗೂ ನೀವು ಜೀವನ ಮಾಡ್ಕೊಂಡು ಬಂದಿದ್ದೀರಾ. ಅದರಿಂದ ಏನೆಲ್ಲ ಉಪಯೋಗ ಆಗಿದೆ ನಿಮಗೆ? ಹಸುವಿನ ಹಾಲಿನಿಂದಲೇ ಆ ಮಗುವನ್ನ ಪಾಲನೆ ಪೋಷಣೆ ಮಾಡಿ ಬೆಳೆಸ್ತಾ ಇದ್ರು. ಆಗ ತಾಯಿ ಎದೆ ಹಾಲಿಲ್ಲ ಅಂದ್ರೆ ಹಸುವಿನ ಹಾಲಿಂದನೇ ಆ ಮಗುನ ಬೆಳೆಸ್ತಾ ಇದ್ರು ಅಂದಮೇಲೆ ಅದು ತಾಯಿಯ ಸಮಾನ, ಗೋಮಾತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಗೋಮಾತೆ ಅಂತ ಕರೀತಾರೆ. ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬ ರೈತ ಏನು ಮಾಡ್ತಿದ್ದಾನೆ ಅಂತಂದರೆ, ಬೇಗ ಹಣ ಗಳಿಸ್ಬೇಕು ಅಂತೇಳಿ ರಾಸಾಯನಿಕ ಗೊಬ್ಬರಕ್ಕೆ ಮೊರೆ ಹೋಗ್ತಾ ಇದ್ದಾನೆ. ಅದು ನನ್ನ ಪ್ರಕಾರ ಅದು ಸೂಕ್ತವಾದಂಥದ್ದಲ್ಲ. ನಾವು ಇವತ್ತು ರಾಸಾಯನಿಕ ಗೊಬ್ಬರ ಉಪಯೋಗಿಸೋದ್ರಿಂದ ಎರೆಹುಳುಗಳು ನಾಶ ಆಗ್ತಿದ್ದಾವೆ. ಎರೆಹುಳುಗಳೇ ನಮಗೆ ರೈತನ ಬೆನ್ನೆಲುಬು. ಅದನ್ನೇ ನಾವು ನಾಶ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾವು ಇವಾಗ ಸಾವಯವ ಕೃಷಿನ ಬೆಳೆಯೋದ್ರಿಂದ ನಾವು ಆರ್ಥಿಕವಾಗಿ ಬೇಗ ನಾವು ಮುಂದೆ ಹೋಗದಾದ್ರೂ ನಾವು ಆರೋಗ್ಯದಲ್ಲಿ ನಾವು ಪ್ರಬಲರಾಗಿ ವೃದ್ಧಿ ಹೊಂದ್ತೀವಿ. ಅದು ನನಗೆ ಭಾಳ ಸೂಕ್ತ ಅಂತ ಅನಿಸುತ್ತೆ. ಸಾವಯವ ಗೊಬ್ಬರನೇ ಪ್ರತಿಯೊಬ್ಬ ರೈತನು ಉಪಯೋಗಿಸಬೇಕು. ಪ್ರತಿಯೊಬ್ಬ ರೈತನು ತನ್ನ ಮನೆಯಲ್ಲಿ ಒಂದು ಹಸು ಸಾಕಾಣಿಕೆ ಮಾಡಿಕೊಂಡು ಸಾವಯವ ಕೃಷಿ ಮಾಡೋದು ಭಾಳ ಸೂಕ್ತ ಅಂತ ನನ್ನ ಸಲಹೆ. ಅದಕ್ಕೆ ನಮಗೆ ಮನೆ ಸ್ವಂತಕ್ಕೆ ಉತ್ಕೃಷ್ಟವಾದ ಹಾಲು ಬೇಕು ಅಂದ್ರೆ ನಾಟಿ ಹಸುವಿನ ಹಾಲನ್ನೇ ಕುಡಿಬೇಕು, ನಾಟಿ ಹಸುವನ್ನೇ ಸಾಕಬೇಕು. ಪ್ರತಿಯೊಬ್ಬರು ರೈತರಿಗೂ ಹೇಳೋದಷ್ಟೇ, ಮನೆಯಲ್ಲಿ ಒಂದು ಡಾಕ್ಟರ್ ಇದ್ದಾಗೆ ಅಂತ ನಾನು ಮೊದಲೇ ಹೇಳಿದೆ. ಪ್ರತಿಯೊಬ್ಬರು ರೈತರು ಒಂದು ನಾಟಿ ಹಸು ಸಾಕಂದ್ರೆ ತುಂಬಾ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಕ್ ಬಯಸ್ತೀನಿ.